ಪೂಜೆ ತುಳುಡು ಪಾತ್ರ ಬಲೆ ಬಲೆ ಅಣ್ಣನಗಲೆ ಅಕ್ಕನಗಲೆ ಬಲೆ ಆಟಿಡೊಂದಿದೆ ನಾವೊಂದು ಚೂಡಿ ಅಂತ ಹೇಳ್ತೇವೆ ನಾವು. ನಮಗೆ ಶ್ರಾವಣ ಮಾಸದಲ್ಲಿ ಮುಖ್ಯ. ಕೃಷ್ಣ ಜಯ ನಾನು ಕುಡ್ಲಾರ್ದು ಬರ್ತೀನಿ ಚಾರ್ಮುರಿ ಬಾಡೇರು ದುಬೈಗೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ಆಟಿಡೊಂಜಿ ದಿನ ಪ್ರೋಗ್ರಾಮ್ಗೆ ಮಿಲೆನಿಯಂ ಹೋಟೆಲ್ಗೆ ಹೋಗ್ತಾ ಇದ್ದೇವೆ. ಪ್ರಶಾಂತ್, ಹೌ ಎಕ್ಸೈಟೆಡ್ ಯು ಆರ್? Very much excited. Actually, we are near airport and I'm feeling like I'm flying on a flyover. Is it? And reaching airport hotel. Everywhere it is air. And that is also a thing in the air. That is Atidonji Dina today. It's happening. We'll be having a lot of food. Relation lot of homely food from all the way from Tulu Nadu. Everyone are very welcome. ಇರೆ ತುಳುಗಾರ ಪೂಜೆ ತುಳುಡು ಪಾತ್ರ ಬಲೆ ಬಲೆ ಅಣ್ಣನಗಲೆ ಅಕ್ಕನಗಲೆ ಬಲೆ ಆಟಿಡೊಂದಿದೆ ನಾವೊಂದು ಬಲೆ ಸಾಮ ಬಂಜಾರ ತಿನ್ಕ ಅವೇ ಬಲೆ ಬೊಕ ಮಲ್ಲ ಇಂಗ್ಲಿಷ್ ಬಿಡೊಂದಿತ್ತಾರೆ ಅಭ್ಯಾಸ ಬಲಡುವ ಅಂಚ. ಆಕ್ಚುಲಿ ಆಟಿ ಮಂತ್ ಇರೋದು ಜುಲೈ ತಿಂಗಳಲ್ಲಿ, ಆದ್ರೆ ಇಲ್ಲಿ ಜುಲೈ ಮಂತ್ ಅಲ್ಲಿ ಎಲ್ಲರೂ ವೆಕೇಶನ್ಗೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಸೆಪ್ಟೆಂಬರ್ ಅಲ್ಲಿ ಆಟಿಡೊಂಜಿ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಾನು ರೀಲ್ಸ್ ಹಾಕಿದಾಗ ತುಂಬಾ ಜನ ಕೇಳಿದ್ರು, ನೀವ್ ಯಾಕೆ ಸೆಪ್ಟೆಂಬರ್ ಅಲ್ಲಿ ಮಾಡುದು, ಆಟಿ ಆಯ್ಬುಕ್ಕನಾ ನೀವು ಈಗ ನಿಗಲ್ನ ಆಟಿಡೊಂಜಿ ದಿನ ದುಬೈಡ್ ನಿಗೆಲ್ಲ ಪೂರ ಆಟಿ ಲೇಟಾ ಅಂತ ಎಲ್ಲ ಕಮೆಂಟ್ ಹಾಕಿದ್ರು. ಅದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ, ಎಲ್ಲ ವೆಕೇಶನ್ಗೆ ಹೋಗಿರ್ತಾರಲ್ವಾ, ಮತ್ತೆ ನಾವಿಲ್ಲಿ ಎಂತ ಮಾಡುದು, ಆಟಿಡೊಂಜಿ ದಿನ ಇಟ್ರೆ ಕೂಡ ಯಾರು ಅಷ್ಟು ಇರುವುದಿಲ್ಲ ಅಲ್ವಾ ಜನ, ಅದಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಆಟಿಡೊಂಜಿ ದಿನವನ್ನ ಸೆಲೆಬ್ರೇಟ್ ಮಾಡ್ತೇವೆ. ಇನ್ನು ನಾನು ನಿಮ್ಗೆ ಮಿಲೆನಿಯಂ ಹೋಟೆಲ್ಗೆ ಹೋಗಿ ಆದ್ಮೇಲೆ ಅಲ್ಲಿನ ವಿಡಿಯೋ ಒಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ರಾಮ್ ರಾಮ್. ಇದು ನಮ್ಮ ಸ್ಟಾಲ್ ಅಮ್ಚಿ ಫ್ರೆಂಡ್ಸ್ ಅಂತ ಹೇಳಿ. ನಾವಿಲ್ಲಿ ಸ್ವಲ್ಪ ಜನ ಇದ್ದೇವೆ, ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ನೀವು? ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ನಮ್ಮದು ಅಮ್ಚಿ ಫ್ರೆಂಡ್ಸ್ ಸ್ಟಾಲ್ ಇಲ್ಲಿದೆ, ತುಂಬ ಈಗ ಇನಾಗ್ರೇಷನ್ ಆಗ್ತಾ ಉಂಟು. ತುಂಬ ಎಕ್ಸೈಟೆಡ್ ಇದ್ದೇವೆ. ನಾವು ವಿನ್ ಆಗಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ, ಖಂಡಿತ ಆಗ್ತೇವೆ. ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ 3 ಧರ್ಮಗುರುಗಳು ಬಂದಿದ್ರು. ಅವರನ್ನು ಅದ್ದೂರಿಯಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ವೆಲ್ಕಮ್ ಮಾಡಿದ್ವಿ. ಇದರಲ್ಲಿ ನಮ್ಮ ಡ್ಯಾನ್ಸ್ ಟೀಮ್ ಅವರಿಗೆ ಕಲಶ ಹಿಡಿಯುವ ಅವಕಾಶ ಸಿಕ್ಕಿತ್ತು. ಅದು ತುಂಬ ಖುಷಿಯ ವಿಷಯ. ನಂದಲನ ಅರ್ಲಾವನ ಮೂಲಕ ಆಟಿಡೊಂಜಿ ದಿನ 2025 ಚಾರಣಿಗಳೊಂದಲ್ಲೇ ನಾವೊಂದು 2 ತಿಂಗಳಿಂದ ನಮ್ಮ ಫುಡ್ ಸ್ಟಾಲ್ ಮತ್ತೆ ನಮ್ಮ ಪರ್ಫಾರ್ಮೆನ್ಸ್ನ ತಯಾರಿಯನ್ನ ಮಾಡ್ತಾ ಇದ್ವಿ. ಜೀವನದಲ್ಲಿ ಏನೇ ಸಾಧಿಸಬೇಕಾದ್ರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದು ತುಂಬಾನೇ ಮುಖ್ಯ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳುವ ಹಾಗೆ ನಮ್ಮ ಒಕ್ಕೊರಳಿನ ಈ ಕೆಲಸದಿಂದ ನಮ್ಮ ಈ ಸ್ಟಾಲ್ ತುಂಬ ಚೆನ್ನಾಗಿ ಅರೇಂಜ್ ಆಯಿತು ಅಂತ ಹೇಳುವ ಆತ್ಮತೃಪ್ತಿ ನಮಗೆ ಖಂಡಿತ ಇದೆ. ಇನ್ನು ನಮ್ಮ ಸ್ಟಾಲಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದರೆ, ಸುದರ್ಶನ್ ಹೆಗ್ಡೆ ಇವರ ಲೆಕ್ಕದಲ್ಲಿ ನಮ್ಮ ಸ್ಟಾಲ್ನ ಹೆಸರಿನ ಕ್ಯಾಪ್, ನಾವು ಯಾರೆಲ್ಲ ಸ್ಟಾಲಲ್ಲಿ ಇನ್ವಾಲ್ವ್ ಆಗಿದ್ವಿ ಅವರೆಲ್ಲರಿಗೂ ಅಮ್ಚಿ ಫ್ರೆಂಡ್ಸ್ ಅಂತ ಹೇಳುವ ಕ್ಯಾಪನ್ನು ಕೊಟ್ಟಿದ್ದು. ನಮ್ಮ ಟೀಮ್ ಅಮ್ಚಿ ಫ್ರೆಂಡ್ಸ್ ಅಲ್ವಾ, ಸೊ ನಮ್ಮ ಟೀಮಿನ ಬಗ್ಗೆ ನೀವೀಗ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಟೀಮಲ್ಲಿ ಏನೆಲ್ಲ ಇದೆ, ಏನು ವೆರೈಟಿ ಇದೆ, ಎಕ್ಸ್ಪ್ಲೈನ್ ಮಾಡಿ. ಎಲ್ಲರೂ ಆರಾಮಿದ್ದಾರೆ ಅಂತ ಅನ್ಕೊಳ್ತೇನೆ. ಎಲ್ಲರಿಗೂ ಇವತ್ತಿನ ಇವೆಂಟ್ ಆಟಿಡೊಂಜಿ ದಿನಕ್ಕೆ ಸುಸ್ವಾಗತ ನಮ್ಮ ಅಮ್ಚಿಗಲೆ ಫ್ರೆಂಡ್ಸ್ ಇಂದ. ಈ ಸಲ ನಾವು ತುಂಬಾ ವೆರೈಟಿ ಒಟ್ಟಿಗೆ ಬಂದಿದ್ದೇವೆ. ಇದು 4ನೇ ವರ್ಷ ನಡೀತಾ ಇದೆ. 4 ವರ್ಷದಿಂದ ನಾವು ಅಮ್ಚಿಗಲೆ ಫ್ರೆಂಡ್ಸ್ ಸ್ಟಾಲ್ ಅಲ್ಲಿ ಪ್ರತಿ ವರ್ಷ ಡಿಫ್ರೆಂಟ್ ಥೀಮ್ ಇಂದ ಬರ್ತಾ ಇದ್ದೇವೆ. ಈ ವರ್ಷ ನಮ್ಮ ಥೀಮ್ ಏನು ಹೇಳಿದ್ರೆ ಈಕೋ ಫ್ರೆಂಡ್ಲಿ ಥೀಮ್. ಆದಷ್ಟು ನಾವು ಮಾಡಿದಂಥ ಐಟಮ್ ಅನ್ನ ಈಕೋ ಫ್ರೆಂಡ್ಲಿ ಬೌಲ್ಸಲ್ಲಿ ಮತ್ತು ರೀಸೈಕಲ್ ರಿಯೂಸ್ ಆ ಥರ ಕಾನ್ಸೆಪ್ಟಲ್ಲಿ ಇದ್ದೇವೆ ಈ ಸಲ. ಸೊ ನೀವು ಎಲ್ಲರೂ ಬಂದು ನಮ್ಮ ಸ್ಟಾಲನ್ನು ನೋಡಬೇಕಾಗಿ ವಿನಂತಿ. ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಈ ಸಲ ನಾವು ಥಾಲಿ ಸಿಸ್ಟಮಲ್ಲಿ ಬಂದಿದ್ದೇವೆ. ಅದರಲ್ಲಿ ತುಂಬ ವೆರೈಟಿಯನ್ನು ನಾವು ಸೆಗ್ರಿಗೇಟ್ ಮಾಡಿ ಒಂದು ಪುಟ್ಟ ಥಾಲಿಯನ್ನು ರೆಡಿ ಮಾಡಿದ್ದೇವೆ. ನೀವೀಗ ನಾನೀಗ ನಿಮ್ಮ ಮುಂದೆ ಮೆನು ಕಾರ್ಡನ್ನು ತೋರಿಸ್ತಾ ಇದ್ದೇನೆ. ಇದು ಥಾಲಿ ಮೆನು. ಮತ್ತೊಂದು ಸ್ನ್ಯಾಕ್ಸ್ ಮೆನು ಇದೆ, ಅದರ ಜೊತೆ ಥಾಲಿ ಮೆನು ಕೂಡ ಇದೆ.
ಮತ್ತೆ ನಮ್ಮ ಅಂಚಿಗಲೆ ಸ್ಪೆಷಲ್ ಒಂದು ಮೆನು ಇದೆ. ಅದರಲ್ಲಿ ನೋಡಿರ್ಬೋದು ಸೋಲ್ ಕಡಿ, ಪತ್ರೊಡೆ, ಮತ್ತೆ ಮ್ಯಾಂಗೋ ಪಿಕಲ್ ಹೋಮ್ ಮೇಡ್, ಮತ್ತೆ ಸ್ವೀಟ್ ಬಾಕ್ಸಸ್ ಮಾಡಿದ್ದೇವೆ ನಾವೆಲ್ಲ ಒಟ್ಟಾಗಿ. ಅದನ್ನು ಕೂಡ ನೀವೆಲ್ಲರೂ ಬಂದು ಸವಿಬೇಕಾಗಿ ವಿನಂತಿ. ನಮಸ್ತೆ. ಎಂತ ಮಾಡ್ತಿದ್ದೀರಿ? ಇವತ್ತು ನಮಗೊಂದು ಸಂಭ್ರಮದ ದಿನ ಇಲ್ಲಿ. ಇವತ್ತೊಂದು ಆಟಿಡೊಂಜಿ ದಿನ ಅಂತ ಒಂದು ನಡೀತಾ ಇದೆ ಇಲ್ಲಿ. ಸೊ ನಮಗೆ ತುಂಬ ಖುಷಿಯ ದಿನ. ನಾವು ತುಂಬ ಐಟಮ್ಸ್ ಎಲ್ಲ ಮಾಡಿ ಇಲ್ಲಿ ಡಿಸ್ಪ್ಲೇಗೋಸ್ಕರ ಇಟ್ಟಿದ್ದೇವೆ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಇದೆಂತ ತೆಗ್ದದ್ದು ನೀವು ತೋರಿಸಿ? ನಾವು ಇವತ್ತು ಡ್ರಮ್ಸ್ಟಿಕ್ ಲೀವ್ಸ್ ಫ್ಲಿಟರ್ಸ್. ಇದು ಸ್ವತಃ ನಾನೇ ಮಾಡಿದ್ದು. ನೋಡುವಾಗನೇ ಟೆಂಪ್ಟಿಂಗ್ ಅನ್ಸ್ತಾ ಇದೆ. ಸರಿ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಎಂತ ಮಾಡ್ತಿದ್ದೀರಿ? ನಾನು ಡೆಕೋರೇಷನ್ಸ್ ಮಾಡ್ತಾ ಇದ್ದೀನಿ, ಇಕೋ ಫ್ರೆಂಡ್ಲಿ ಒರಿಜಿನಲ್ ಫ್ಲವರ್ಸ್ ಇಂದ. ಸೂಪರ್, ಮಾಡಿ ಒಳ್ಳೇದು. ಥ್ಯಾಂಕ್ ಯು ಧನ್ಯವಾದಗಳು. ವೀಣಕ್ಕ. ನಮಸ್ತೆ. ನಮ್ಮ ಅಂಚಿ ಫ್ರೆಂಡ್ಸ್ ಟೀಮ್ ಓನರ್ ನೀವು. ಇದ್ರದ್ದು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ. ಓನರ್ ಅಂತ ಏನಿಲ್ಲ, ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುದು. ನಾವು ಒಂದು ಕಮಿಟಿಯಲ್ಲಿ ಇರೋದ್ರಿಂದ ಇನಿಷಿಯೇಟಿವ್ ತಗೊಂಡಿದ್ದೇವೆ ಅಷ್ಟೇ. ಇದು ನಮ್ಮದು ಅಂಚಿ ಸ್ಟಾಲ್. ಇದರಲ್ಲಿ ನನಗೆ ಅನ್ನಿಸ್ತದೆ ನೋಡುವಾಗ ಎಲ್ಲರಿಗಿಂತ ಜಾಸ್ತಿ ಐಟಮ್ ನಾವು ಮಾಡಿದ್ದೇವಾ ಅಂತ, ನಮ್ಮ ಸ್ಟಾಲ್ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಅದು ನಮ್ಮ ಅಂಚಿ ಫ್ರೆಂಡ್ಸ್ ಅವರದ್ದು ಉತ್ಸಾಹವನ್ನು ತೋರಿಸ್ತದೆ. ನಮಗೆ ಒಂದು 15 ಐಟಮ್ ಮಾಡಲಿಕ್ಕೆ ಹೇಳಿದ್ದು, ನಾವು 30 ಐಟಮ್ ಅಂದರೆ ಡಬ್ಬಲ್ ಮಾಡಿದ್ದೇವೆ. ಅಂಥ ಒಂದು ಉತ್ಸಾಹದಲ್ಲಿದ್ದೇವೆ. ಎಲ್ಲ ಬಗೆಯ ತಿನಿಸುಗಳನ್ನು ನಾವು ಅಂದರೆ 7-8 ಜನ ಸೇರಿ ಇಲ್ಲಿ ನಾವು ಮಾಡಿದ್ದೇವೆ. ಎಲ್ಲ ನಾವು ಈಗ ಜಡ್ಜಸ್ ಬರ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ನೋಡುವ, ನನಗೆ ಅನ್ನಿಸ್ತದೆ ಖಂಡಿತವಾಗಿ ನಮ್ಮ ಸ್ಟಾಲಿನ ಊಟ ತಿಂಡಿ ತಿನಿಸು ಅವರಿಗೆ ಇಷ್ಟ ಆಗ್ತದೆ. ಇದು ನೋಡಿ, ಗಣಪತಿ, ವಿಘ್ನ ವಿನಾಶಕ ಗಣಪತಿಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಹಳದಿ ಕುಂಕುಮ ಇಟ್ಟಿದ್ದೇವೆ. ಇದು ನಮ್ಮ ಸ್ಪೆಷಾಲಿಟಿ ಚೂಡಿ, ಅದನ್ನು ಇಟ್ಟಿದ್ದೇವೆ. ನಾವು ಅಂದರೆ ಈಕೋ ಫ್ರೆಂಡ್ಲಿ ಎಲ್ಲ ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ ಪ್ರಕೃತಿ ಆರಾಧನೆ ಕೂಡ ಇಲ್ಲಿ ನಡೀತಾ ಇದೆ. ಎಲ್ಲ ನಾವು ಮನೆಯಲ್ಲಿ ನಮ್ಮ ಹೆಂಗಸರು ಎಲ್ಲರೂ ಒಟ್ಟು ಸೇರಿ ಮಾಡಿದ ಇದು ತಿಂಡಿ ತಿನಿಸು. ಇವತ್ತು ಎಲ್ಲ ಬಂದವರೆಲ್ಲರೂ ಅದನ್ನು ಸೇವಿಸಿ ತುಂಬ ಇಷ್ಟಪಡ್ತಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ನಮ್ಮ ಅಂಚಿ ಸ್ಟಾಲ್ ಇವತ್ತು ವಿನ್ನರ್ ಆಗಲೇಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಇದು ನಾವು ನಮ್ಮದು GSB ಟ್ರೆಡಿಷನ್ ಅನ್ನ ಇಲ್ಲಿ ನಾವು ತೋರಿಸಿದ್ದೇವಲ್ಲ, ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದಕ್ಕೆ ಚೂಡಿ ಅಂತ ಹೇಳ್ತೇವೆ ನಾವು. ನಮಗೆ ಶ್ರಾವಣ ಮಾಸದಲ್ಲಿ ಮುಖ್ಯ. ಇವತ್ತು ನಾವು ಇದು ನಮ್ಮ ಸ್ಟಾಲಿಗೆ ಅದನ್ನು ನಮ್ಮ GSB ಸಮಾಜವನ್ನು ರೆಪ್ರೆಸೆಂಟ್ ಮಾಡಲಿಕ್ಕಾಗಿ ಮಾಡಿ ಇಟ್ಟಿದ್ದೇವೆ. ಮತ್ತು ಇದು ಎಲ್ಲ ಫುಡ್ ನಮ್ಮದು ಅಥೆಂಟಿಕ್. ಅಂದರೆ ಕೆಲವು ಐಟಮ್ ಉಂಟಲ್ಲ, ದಾಳಿತ ಹೇಳಿದರೆ ಅದು ಕೊಂಕಣಿಯವರೇ ಮಾಡೋದು ಅಂತ. ಮತ್ತು ಸೇಮಿಗೆ ಮತ್ತು ಅದಕ್ಕೆ ಹುಮ್ಮಣ ಅಂತ ಹೇಳ್ತಾರೆ, ಅದು ಕಾಂಬಿನೇಷನ್ ಎಲ್ಲ ನಾವು ಕೊಂಕಣಿಸ್ ಮಾತ್ರ ಮಾಡೋದು. ನಾವು ನಮ್ಮದು ಅಂಚಿಗೆಲೆ ಅಂದರೆ GSB ಅಂಚಿಗೆಲೆ ಮಾತ್ರ ಐಟಮ್ ಇಡಲಿಲ್ಲ. ಎಷ್ಟಂದರೂ ನಾವು ತುಳುನಾಡಿನವರು, ನಾವು ಎಲ್ಲ ಅವರ ತುಳುನಾಡಿನವರ ಫುಡ್ಡನ್ನು ಕೂಡ ನಾವು ಟ್ರೈ ಮಾಡ್ತೇವೆ, ತಿಂತೇವೆ. ಹಾಗೆ ಕೆಲವು ಐಟಮ್ ಎಲ್ಲ ನಮ್ಮದು ತುಳುನಾಡಿನ ಸ್ಪೆಷಾಲಿಟಿ, ಕಡಲೆ ಮಣಲಿ ಆಜಾದಿನ ಮತ್ತು ಪುಂಬೆ ಚಟ್ನಿ ಅದು ಕೂಡ ಮಾಡಿದ್ದೇವೆ. ಎಲ್ಲ ಐಟಮ್ ಎಲ್ಲರಿಗೆ ಬೇಕಾಗುವ ಹಾಗೆ ಮಾಡಿ ಇಟ್ಟಿದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಮ ಈ ಸ್ಟಾಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ನಮ್ಮ ಸ್ಟಾಲಲ್ಲಿ ಟೋಟಲ್ 27 ಐಟಮ್ ಇತ್ತು. ಸೋಲ್ ಕಡಿ, ಬಟಾಟೆ ಗೊಜ್ಜು, ಜೋಳದ ರೊಟ್ಟಿ, ಕುಡುವಿದ್ದು ಸಾರು, ವೆಜಿಟೇಬಲ್ ಪಿಕ್ಕಲ್, ನುಗ್ಗೆ ಸೊಪ್ಪಿನ ಅಂಬಡೆ, ಕುಕುಂಬರ್ ಇಡ್ಲಿ, ಬಾಯ್ಲ್ಡ್ ರೈಸ್, ದಾಳಿ ತೋವೆ, ಕುಡುವಿದ್ದು ಕೊದ್ದಲ್, ಚಟ್ ಅಂಬಡೆ, ಸೇಮೆ ದಡ್ಡೆ, GSB ಸ್ಪೆಷಲ್ ಬಟಾಟೆ ಹುಮ್ಮಣ, ಬಿಸ್ಕುಟ್ ರೊಟ್ಟಿ, ವೀಟ್ ಫ್ಲೋರ್ ಲಾಡು, ಕಡಲೆ ಮನೋಲಿ, ಬ್ರೋಕನ್ ವೀಟ್ ಪಾಯಸ, ಪೂಂಬೆ ಚಟ್ನಿ, ಕೊಕ್ಕಂ ರಸಂ, ಪತ್ರಡ್ಡೆ, ತೇಚ, ಮ್ಯಾಂಗೋ ಪಿಕ್ಕಲ್, ರಾಗಿ ಲಾಡು, ಸತ್ತು ಲಾಡು, ಡ್ರೈ ಫ್ರೂಟ್ಸ್ ಲಾಡು, ಬೇಸನ್ ಲಾಡು ಮತ್ತು ಕಾಫಿ. 27 ಬಗೆಯ ಐಟಮ್ ಮಾಡೋದು ಅಂತ ಹೇಳಿದರೆ ತಮಾಷೆ ಮಾತಲ್ಲ ಅಲ್ವಾ? ಅದು ಸಹ ಪರ್ಫೆಕ್ಟ್ ಇನ್ ಟೇಸ್ಟ್ ಅಂತ ಹೇಳ್ತೇನೆ. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಐಟಮ್ ತುಂಬಾ ಪರ್ಫೆಕ್ಟ್ ಆಗಿತ್ತು ಟೇಸ್ಟ್ ವೈಸ್. ನಾವು ಒಬ್ಬೊಬ್ಬರು 2-3 ಐಟಮ್ಸನ್ನು ಮಾಡಿ ತಗೊಂಡು ಹೋಗಿದ್ವಿ. ನಮ್ಮ ಈ ಎಫರ್ಟ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿ. ನಮಸ್ತೆ. ಇನ್ನ ಸ್ಟಾಲ್ದ ಪುದರ್ ಬನ್ಲಿ. ಜ್ಯೋತಿ ಕೃಷ್ಣ ಜಯ ನಾನು ಕುಡ್ಲಾರ್ದು ಬರ್ತೀನಿ ಚಾಲ್ಮುರಿ ಬಾಡ್ಯಾರ ದುಬೈಗೆ ಅಂಚ ನಿಕ್ಲೇನ ಪ್ರೀತಿಡು ಪೂರ ಒಂಚೆ ಯಾನು
ಚರ್ಮುರಿ ಮಲ್ಪು ಮೊತ್ತ ಮಿತ್ತು ಬರೋಡು ಕೂತಾಗಿದೆ ಪೂರ ಉಂಡು ಚರ್ಮುರಿ ಉಂಡು ಕುಕ್ಕು ಉಂಡು ಕಡ್ಲೆ ಉಂಡು ಕೊಟ್ಟಿಗೆ ಉಂಡು. ಇವರು ನಮ್ಮ ಪಕ್ಕದ ಸ್ಟಾಲಿನವರು. ಇವರ ಚರ್ಮುರು ಪಚಡಿ ಸೂಪರ್ ಆಗಿತ್ತು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು. ನಾನು ತಿನ್ಲಿಕ್ಕೆ ಆಗಿರಲಿಲ್ಲ, ಬಟ್ ತಿಂದವರೆಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ. ಇವರು ಆಟಿಡೊಂದು ದಿನಕ್ಕೋಸ್ಕರ ಊರಿಂದ ಬಂದಿದ್ದೇನೆ ಅಂತ ಹೇಳ್ತಾ ಇದ್ರು. ನಾವು ಈಗ ದುಬೈಯಲ್ಲಿ ಕೃಷ್ಣಮ್ಮ ದುಬೈಗೆ ಪ್ರಥಮ ಬಾರಿ. ಸೂಪರ್, ಆಲ್ ದ ಬೆಸ್ಟ್ ನಿಗಲಿಗೆ. ಓಕೆ ಅಮ್ಮ. ಆಟಿಡೊಂಜಿ ದಿನಕ್ಕೆ ಬಂದ ಪ್ರತಿಯೊಬ್ಬರಿಗೂ ಸಂಧ್ಯಾ ಕ್ರಿಯೇಷನ್ಸ್ ಇವೆಂಟ್ ನೆಟ್ವರ್ಕ್ ಟೀಮ್ ಇವರ ಕಡೆಯಿಂದ ಮೆಂತೆಗಂಜಿ ಮತ್ತು ಚಟ್ನಿಯನ್ನು ಸ್ಪಾನ್ಸರ್ ಮಾಡಿದ್ರು. ರಜಕ ಫ್ಯಾಮಿಲಿ, ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ, ಕೃಷ್ಣ ಜ್ಯೋತಿ ಆ್ಯಂಡ್ ಫ್ರೆಂಡ್ಸ್, ಅಮ್ಚಿ ಫ್ರೆಂಡ್ಸ್, ಉಡುಪಿ ಬಳಗ, ಮಂಗಳೂರು ಕೊಂಕಣ್ಸ್, ಕದಂ, ವಿಶ್ವಕರ್ಮ ಸೇವಾ ಸಮಿತಿ, ಮೊಗವೀರ್ಸ್ UAE, ಬ್ರಾಹ್ಮಣ ಸಮಾಜ, ಅಲೈನ್ ಕರ್ನಾಟಕ ಸಂಘ, UAE ಗಾಣಿಗ ಫ್ಯಾಮಿಲಿ, ಕನ್ನಡಿಗರ ಕೂಟ ಮತ್ತು UAE ಬಂಡ್ಸ್ ಟೋಟಲ್ ಆಗಿ 14 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ವು. ಸೋಲ್ಕಡಿ, ನಾನು ಅಮ್ಚಿ ಸ್ಟಾಲ್ ಇದ್ದು ಫೇಮಸ್ ಸೋಲ್ಕಡಿ ಕುಡಿತಾ ಇದ್ದೇನೆ. ಸೂಪರ್ ಆಗಿದೆ. ಎಲ್ಲ ಐಟಮ್ ನೋಡುವಾಗಲೇ ಗೊತ್ತಾಗ್ತದೆ ಸೂಪರ್ ಆಗಿದೆ ಅಂತ. ನಮ್ಮ ಫ್ರೆಂಡ್ಸ್, ನಮ್ಮ ಪರಿಚಯದವರು ನಮ್ಮನ್ನು ವಿಸಿಟ್ ಮಾಡಿ ಖುಷಿಯಿಂದ ನಮ್ಮ ಎಫರ್ಟ್ನ ಅಪ್ರಿಸಿಯೇಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದರೆ ಅದರಲ್ಲಿ ಆಗುವಂತಹ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋಲ್ಲ. ಹೀಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬ ಜನ ನಮ್ಮನ್ನು ವಿಸಿಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದರು. ನಾವು ಮಾಡಿದಂಥ ತಿಂಡಿಯನ್ನು ತಿಂದು ಖುಷಿಪಟ್ಟು ಅದಲ್ಲದೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತಾ ಇತ್ತು. ಮಧ್ಯಾಹ್ನದ ಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ನಾನು ಶಿವಾಂಶ್ ಭಟ್. ನಾನು ಇಶಾನ್ ಭಟ್. ಯಾವುದೇ ಕೆಲಸ ಸ್ಟಾರ್ಟ್ ಮಾಡಲಿಕ್ಕಿಂತ ಮೊದಲು ನಾವು ಗಣಪತಿಯ ಪೂಜೆ ಮಾಡಬೇಕು. ಅದಕ್ಕೆ ಈಗ ನಾವು ಗಣಪತಿಯ ಪೂಜೆ ಮಾಡ್ತಿದ್ದೇವೆ. ಕಾಯ ಕೋಟಿ ಸೂರ್ಯ ಸಮರ್ಥದ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರೂ ಆಟಿಗೆ ಬನ್ನಿ. ಈ ಗಣಪತಿ ದೇವರನ್ನು ಆಟಿಗಂಜಿ ದಿನಕ್ಕೆ ಬ್ಲೆಸ್ ಮಾಡಲಿ. ಎಲ್ಲರೂ ಒಳ್ಳೇದು ಮಾಡಲಿ. ಇನ್ನು ನಾವು ನೆಕ್ಸ್ಟ್ ಇಯರ್ ಸಿಗುವ. ನಮಸ್ಕಾರ. ಸಲಹೆಯನ್ನು ಸಂಗ್ರಾಮಕ್ಕೆ ಬಳಸಲು ಧನ್ಯವಾದ. ಬೇಗ ಯಾನ್ ಪಂಡೆ ಇತ್ತೆ ಅಲ್ಲಿ ಎಪ್ಪಳಗೆ 2 ಜನ ಬರೋಳು. ಈಗ ನಾನು ಬೊಕ್ಕ ಕ್ವಶ್ಚನ್ ಲೆಕ್ಕ ಏನೋ ಗೇಮ್ಸ್ ನ ಮಾಡ್ಬಿಟ್ಟು ಖಾಲಿ 2 ಜನ ಬಲೆ ಎರಡಲ್ಲ 2 ಜನ ಬಂತೆ. ನಾನೇ ನೀರು ಬಂತೇನಕ್ಕ ನಾನು 2 ಜನ ನೀರೊಂಜಿ ಬಲೆ ಪೊನ್ನಲ್ಲ ಬರುವ ನೀರೊಂಜಿ ಬಲೆ ಬರ್ಬರ ಆರೆ ಜೋರ್ದ ದಾಟಿ ಬರಲಿ. ಎಸ್ ತೀರೆ ತಿರುದಿರ್ಬೋ ಚೀರನಿ ಬಲೆ. ಬಲೊಟ್ಟು ಬಲ್ಲ ಬಲ್ಲಡು ಬಜಿಲೆ ಬಜಿಲೆ ಬೆಲ್ಲ ಬೆಲ್ಲಡು ಬಿಜಿ. ಬಲೊಟ್ಟು ಬಲ್ಲ ಬಲ್ಲಡು ಬಜಿಲೆ ಬಜಿಲೆ ಬೆಲ್ಲ ಬೆಲ್ಲಡು ಬಿಜಿ. 5 ನಿಮಿಷ ಬಂತು. ರೆಡಿಯಾ ಇಬ್ಬರು ಒಟ್ಟಿಗೆ ಮಾತ್ರ ಈಗ ನಾನು ಹೊರಗೆ ಮಾತಾಡೋದು. ರೆಡಿಯಾ? ಎಸ್ ಸ್ಟಾರ್ಟ್ ಮಾಡಲ್ಲ. ಇಮೇಲ್ ಏಪಲ್ಲ ಲೇಡೀಸ್ ಫಸ್ಟ್ ಒಂದು ಬೇರೆ ಇತ್ತಾಗ ಆಂಜಲ್ ಎಂದು ಬೈರಿ. ಎಸ್ ಓಕೆ ಅಣ್ಣ ಕನ್ನಡದ ನೆಂಚ ಬಂದ್ಕೊಂಡು ಬನ್ನಿ. ನಿಮ್ಗೆ ಕಷ್ಟ ಉಂಟಿದು. ಆದ್ರೂ ಒಮ್ಮೆ ಕನ್ನಡದ ಬಗ್ಗೆ ತುಳು ಮಾತಾಡ್ತಾರೆ ಕರಪುಟ ನಾನು ಹೇಳ್ತೀನಿ, ಹೇಳ್ತಾ ಹೋಗ್ಬೇಕು. ಬಲ್ಲೊಟ್ಟು ಬಲ್ಲ ಬಲ್ಲಡು ಬಜಿಲ್ ಬಜೆಟ್ ಆಗ್ತಿ ಬಜಿಲ್ ಬಲ್ಲಡು ಬಜಿಲ್ ಬಜಿಲ್ ಬೆಲ್ಲ ಬೆಲ್ಲಡು ಬಿಜಿಲ್. ವೆರಿ ಗುಡ್. ಇದು ದಾಟಿ ಬಂದ ಮೇಲೆ ಹೇಳ್ಬೋದು ಸ್ಪೀಡಾಗಿ. ನೀವು ಅಷ್ಟೇ ಹೇಳಿದಕ್ಕೆ ನಾವೆಲ್ಲ ಕ್ಲಾಪ್ ಕೊಡಲೇಬೇಕು. ತುಳಿ ಕನ್ನಡ ಭಾಷೆಗಳ ತುಳು ಶಬ್ದಗಳಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಲೆ ಅಣ್ಣ ಮರ್ಯಾದ ಪ್ರಶ್ನೆ ಯಾರು ಬಂಡಿ ಹೆಚ್ಚಿನ ಅವಸ್ಥೆ ಮಾಡಿ ತುಳುತ್ತಾಗಲೇ 3 ಕನ್ನಡ ತುಳೆ ನಮ್ಮ ತುಳಿಯರೆಲ್ಲ ಬರ್ತಿದ್ದೆ. ಯಾರು ಬರ್ತಾನೆ ಇಲ್ಲ, ತೊಂದರೆ ಇಲ್ಲ. ನೀವು ಬಂದ್ರಲ್ಲ, ನಾನು ಹೇಳಿದಾಗ ಹೇಳ್ಬೇಕು. ಹೇಳ್ತೀರಾ? ಬಲ್ಲೊಟ್ಟು ಬಲ್ಲ ಬಲ್ಲಡು ಬಜಿಲೆ ಬಜಿಲಿ ಬೆಲ್ಲ
ಬೆಲ್ಲಡಿ ಬಿದ್ದಿದೆ ಹನಿಮೂನು ಖುಷಿಯಲ್ಲಿ ಭರ್ಜರಿ ತಿಂದರು ಸಿಹಿ ಜಾಮೂನು ಸುಪ್ಪ ಸುಬ್ಬಿಗೆ ತೋರಿಸಿದರು ಆಕಾಶದಲ್ಲಿ ಮೂನು ಸುಬ್ಬಿ ಜೇನು ನೋಡಿ ಹೇಳಿದ್ದು ಸುಬ್ಬಿ ಜೇನು ನೋಡಿ ಹೇಳಿದ್ದು ಇಲ್ಲಿ ಹನಿ ಅಲ್ಲಿ आणि असं किती दिवस लागला वडांकारा पाऊस लागला वडांकारा पाऊस बाहेर उच्च जायनाशी घरा भरता मारता मूस घरा बैसून मारता मूस जाल्ली मस्त दिवस पडेना तशी नाकी घराच्या परिमाणाला हासू जाल्ली मस्त दिवस पडेना तशी नाकी घराच्या परिमाणाला हासू पळून पूर पूर जाल्ले बैलेले नमोनवाळ वेसू अवंगाल एक्कई सुख म्हणून गौजी घालता केप्पी आवसू अवंगाल एक्कई सुख म्हणून गौजी घालता केप्पी आवसू चड्डी उंबळला तशी जाल्ले 4 दिवस केल्ली कोतेल गान कुडितानी गब्बो केल्ली कोतेल गान कुडितानी गब्बो बैलेली गौजी पडेलरी आईला वसरित एक सान बेब्बो ಬಾಯಿ ದಟ್ಟು ಅಣ್ಣ ಎನ್ನುವ ನನ್ನ ಆಪ್ತ ಗೆಳೆಯರೇ ಬ್ರೋ ಬಾಯಿ ಅಣ್ಣ ದಟ್ಟು ಎನ್ನುವ ನನ್ನ ಆಪ್ತ ಗೆಳೆಯರೇ ನಿಮ್ಮ ಗೆಳೆತನವನ್ನು ಸಾಬೀತು ಮಾಡಿ ಜೋಸೆಫ್ ಕುಲ್ಬಗೆಲ್ಲೆ ನನಗೆ ಆಗಸದ ನಕ್ಷತ್ರಗಳು ಬೇಡ ನೀರೊಳಗಿನ ಮುತ್ತು ಬೇಡ ನನಗೆ ಆಗಸದ ನಕ್ಷತ್ರಗಳು ಬೇಡ ನೀರೊಳಗಿನ ಮುತ್ತು ಬೇಡ ಒಂದು 10,000 ದಿರಂ ಸಾಲ ಕೊಡಿ ಒಂದು 10,000 ದಿರಂ ಸಾಲ ಕೊಡಿ राम ने धनुष तोड़ा सीता चली आई कृष्ण ने बांसी बजाई राधा भाग्य आई और हमने सिर्फ सीटी बजाई सारी बाप को लेके आई इस दुनिया में लाखों लोग रहते हैं इस दुनिया में लाखों लोग रहते हैं कोई हंसता है कोई रोता है पर सबसे सुखी वो होता है जो शाम को 2 पैर मार के सोता है ಮುಂದೆ ಬುಡದಿ ಸೂ ಫ್ರಮ್ ಸೋ ಆಹಾ ಅವತ್ತಪ್ಪ
ಸೋಷಿಯಲ್ ಮೀಡಿಯಾ ಏಪ ದೂಡಲ ಮೊಬೈಲೇ ಉಪ್ಪುನಿ ಒತ್ತುನಿ ಪೂಜಿನಿ ಒತ್ತುನಿ ಪೂಜಿನಿ ಪದ ಪಂಡರಕ್ಕ ಅವು ಎಂಚ ಉಂಟದು ಪಂಡಿ ನೀನು ಯಾರು ಇಂಚ ಉದ್ದದ ಪಂಡಿ ಮಾರೈದಿ ಅಯ್ಯೋ ದೇವರೇ ಎಲ್ಲ ದಾಡಿಕೊಂಡು ಎಂದು ಸರ್ವಸ್ವ ನಾಶ ಎಂಚಿನ ಕರ್ಮಯ ಇನ್ನ ಹೆಚ್ಚಿನಯ ಕಾಂಡೆ ಕಾಂಡೆ ಲಗಾಡಿಕೊಂಡು ಕೊಕ್ಕಡೆ ದಾಲಂಡಲ ಉಂಟದು ಪದ ಪಂಡಿನತೆ ಅವು ಉತ್ತರ ದಿಕ್ಕದು ಉಂಟದು ಕಂಡನೆ ಪದ ಪಂಡ ಡಿವೋರ್ಸ್ ಆಪಂಡಿಗೆ ಯಾರು ಇದ್ದದ್ದು ಉದಿನಿಯ ಹೋಗಲು ಕರ್ಮಯನ್ನ ಆನೆಯ ಪಂಟು ಆನೆಯ ಪದ ಪಂಟು ಒಂದು ಎಟ್ಟೆ ಚಾನ್ಸ್ ತಿಕ್ಕು ಎಟ್ಟೆ ಮಾಡೆಲ್ ತಿಕ್ಕು ಮಾರೈತಿ ಇತ್ತ ನೆಚ್ಚಿನ ಮಾಡ್ಕೊಡು ತಿಕ್ಕಂಡು ಸೊಲ್ಯೂಷನ್ ತಿಕ್ಕಂಡು ನೆಚ್ಚಿನ ತಿಕ್ಕಡು ಈರು ಕೂಡ ಅಂಚನೆ ಅದೇ ದಿಕ್ಕದು ತೂತು ಎಕ್ಕಿಲು ಮಾತ್ರ 80 ಡಿಗ್ರಿ ಕರೆಕ್ಟ್ 80 ಡಿಗ್ರಿ ತಿರ್ಗಾದು ನಾಲ್ಕು ಬೆಸ್ಟ್ಗೆ ತೂತು ಪದ ಪಂಡ ವರ್ಷಾಪಟ್ಟಿಗೆ ಪಂಡಿಕ. ಇನ್ನು ಕಾಂಪಿಟೇಷನ್ನ ರಿಸಲ್ಟ್ನ ವಿಷಯಕ್ಕೆ ಬಂದರೆ ನಮ್ಮ ಫುಡ್ ಸ್ಟಾಲಿಗೆ 3rd ಪ್ರೈಸ್ ಸಿಕ್ಕಿತ್ತು. ಇನ್ನು ಬೆಸ್ಟ್ 5 ಐಟಮ್ಸ್ಗೆ ಪ್ರೈಸ್ ಕೊಟ್ಟಿದ್ರು. ಅದರಲ್ಲಿ ನಮ್ಮ ಟೀಮಿನ ಕುಕುಂಬರ್ ಇಡ್ಲಿ ಐಟಮ್ಗೆ ಪ್ರೈಸ್ ಸಿಕ್ಕಿತ್ತು. Next year you better try, and this year Mangalore Kokans, they are all winners with 160 points. ಈ ಸಲ ಓವರಾಲ್ ಕಾಂಪಿಟೇಷನ್ನ ವಿನ್ನರ್ಸ್ ಬಂದು ಮ್ಯಾಂಗ್ಳೂರ್ ಕೊಂಕನ್ಸ್. ಆಟಿಡೊಂಜಿ ದಿನದ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಇಲ್ಲಿ ಮೇನ್ ಓವರಾಲ್ ವಿನ್ನರ್ಸ್ಗೆ ಕೊಡ್ತಾರಲ್ವ ಅದು ರೋಲಿಂಗ್ ಟ್ರೋಫಿ. ಅಂದರೆ ಈ ಸಲ ಮಂಗಳೂರು ಕೊಂಕನ್ಸ್ ವಿನ್ನರ್ಸ್ ಅಲ್ವಾ, ಈ ಟ್ರೋಫಿಯನ್ನು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಇಯರ್ ಈ ಟ್ರೋಫಿಯನ್ನು ಅವ್ರು ರಿಟರ್ನ್ ತಗೊಂಡು ಬರಬೇಕು. ಅದರ ನಂತರ ನೆಕ್ಸ್ಟ್ ಇಯರ್ ವಿನ್ನರ್ಸ್ಗೆ ಅದನ್ನು ಹಸ್ತಾಂತರ ಮಾಡಬೇಕು. ಸೊ ಲಾಸ್ಟ್ ಇಯರ್ ಬ್ರಾಹ್ಮಣ ಸಮಾಜದವರು ವಿನ್ನರ್ಸ್ ಆಗಿದ್ರು, ಅವರು ಈ ಟ್ರೋಫಿಯನ್ನು ತಗೊಂಡು ಬಂದಿದ್ರು. ಈ ಸಲ ಮ್ಯಾಂಗ್ಳೂರ್ ಕೊಂಕನ್ಸ್ ಅವರು ವಿನ್ನರ್ ಆಗಿದ್ದಾರೆ. ಸೊ ಬ್ರಾಹ್ಮಣ ಸಮಾಜದವರು ಇವರಿಗೆ ಟ್ರೋಫಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಆಟಿಡೊಂಜಿ ದಿನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇವೆ. ಹೌದು, ಹೇಗನ್ಸ್ತು ನಿಮ್ಗೆ ಆಟಿ? ಸೂಪರ್ ಸೂಪರ್ ಸೂಪರ್, ಒಳ್ಳೆದಾಯ್ತು. ತುಂಬಾ ವೆರೈಟಿ ಫುಡ್ ತಿನ್ನುವ ಚಾನ್ಸಸ್ ಸಿಕ್ಕಿತು. ನಿಮ್ಗೆ ಹೇಗನ್ಸ್ತು ಆಟಿ? ಆಟಿ ಅಂತ ಹೇಳೋದು, ಆಟಿಡೊಂಜಿ ದಿನ ಶುರು ಮಾಡಿದಾಗ ರಾತ್ರಿ ಮಧ್ಯರಾತ್ರಿ ಆಗ್ಲಿಕ್ಕೆ ಬಂತು. ಅಷ್ಟು ಸಹ ತಿಂದದ್ದು ಫುಲ್ ಆಟಿಡೊಂಜಿ ದಿನ. ಫುಲ್ ಬೆಳಗ್ಗೆ ಶುರು ಮಾಡಿದ್ದೆಲ್ಲ. ಆದ್ರೆ ಒಂದು ವಿಷಯ ಅಂತ ಹೇಳಿದ್ರೆ ಈ ಸತಿ ಎಲ್ಲ ತಿನ್ಸಿದ್ದು ನಾವು ತಿಂದದ್ದು ಎಂತ ಇದೊಂದು ಬೇಜಾರು. ನೀವು ತಿಂದ್ರಲ್ಲ ಇಲ್ಲಿ ಒಂದು ಕ್ಷೇಮದ ಬತ್ತಿ ಈಗ ಹಸಿವು ಆಗ್ತಾ ಉಂಟು. ಮನೆಗೆ ಹೋಗಿ ಎಂತಾದ್ರೂ ಮಾಡಿಕೊಡು. ಅಯ್ಯೋ ದೇವ್ರೆ. ನಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿಂದು ಪರ್ಫಾರ್ಮೆನ್ಸ್ ಎಲ್ಲ ಹೇಗಿತ್ತು? ಬಟ್ ಆಗಿದ್ದಲ್ಲ ನೀನು ಸ್ಕಿಟ್. ಕೆನ್ ಐ ಟೆಲ್ ದಿ ಸ್ಕಿಟ್? ನಂಗೆ ಪರ್ಫಾರ್ಮೆನ್ಸ್ ಇತ್ತಲ್ಲ ನಿಮ್ದು? ಗಮ್ಮತ್ತಾಯ್ತಾ? ಹಾ, ಗಮ್ಮತ್ತಾಯ್ತು. ಮತ್ತೆಂತ ಮಾಡಿದ್ರಿ? ಫ್ರೆಂಡ್ಸ್ ಎಲ್ಲ ಇದ್ರಾ? ಹಾ, ಫ್ರೆಂಡ್ಸ್ ತುಂಬಾ ಜನ ಫ್ರೆಂಡ್ಸ್. ಓಲ್ಡ್ ಉಳಿದ ವಿಷಯ ಡೀಟೇಲ್ ಆಗಿ ಮತ್ತೆ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋ. ನಂಗೆ ಸಹ ಇದೆ. ನಾನು ಸ್ಕಿಟ್ ಮತ್ತೆ ನಂದು ಪ್ಲೇ ಎಕ್ಸ್ಪೀರಿಯನ್ಸ್ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೇನೆ. ಬಾಯ್ ಬಾಯ್. ನಮಗೆ ಫುಡ್ ಕೌಂಟರ್ ಇದ್ದು ಇದರಲ್ಲಿ 3rd ಪ್ರೈಸ್ ಸಿಕ್ಕಿತ್ತು. ಮತ್ತೆ 5 ಎಂತ ಬೆಸ್ಟ್ ಇಟ್ಟದು 5 ಬೆಸ್ಟ್ ಫುಡ್. ಅದರಲ್ಲಿ ಒಂದು ಕುಕುಂಬರ್ ಇಡ್ಲಿಗೆ ಸಿಕ್ಕಿತ್ತು. ಸುಮಾರು ಕುಕುಂಬರ್ ಇತ್ತು, ಅದರಲ್ಲಿ ಆ ಪರ್ಟಿಕ್ಯುಲರ್ ಫುಡ್ಗೆ ಸಿಕ್ಕಿತ್ತು. ಇದು ಖುಷಿ ಆಯ್ತು ನಮ್ಗೆ. ಲಾಸ್ಟ್ ಇಯರ್ ಸಹ ನಮ್ಗೆ 3rd ಪ್ರೈಸ್ ಸಿಕ್ಕಿತ್ತು, ಈ ವರ್ಷ ಸಹ 3rd ಪ್ರೈಸ್ ಸಿಕ್ಕಿದೆ. ಹಾಗೆ ಅದೊಂದು ಖುಷಿ ವಿಷಯ. ನನ್ನ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ರಾಮ್ ರಾಮ್. ಬಾಯ್ ಬಾಯ್. ಮಸ್ತು. ರಾಮ್ ರಾಮ್ ವದತು.